ನಿನ್ನೆ ಸಂಸತ್ತಿನಲ್ಲಿ ನಡೆದ ಹಂಗಾಮ ಇಡೀ ದೇಶವನ್ನು ಬೆಚ್ಚಿ ಬೀಳಿಸಿದೆ. ಅದರ ನಂತರ ಬರ್ತಾ ಇರುವ ವಿವರಗಳು ಇನ್ನಷ್ಟು ಬೆಚ್ಚಿ ಬೀಳಿಸುವಂತಿದೆ. ಈ 4 ಜನ ಫೇಸ್ಬುಕ್ನ ಪೇಜ್ ಒಂದರಲ್ಲಿ ಭೇಟಿಯಾಗ್ತಾರೆ, ಇನ್ಸ್ಟಾಗ್ರಾಮ್ ಪೇಜ್ ಒಂದರಲ್ಲಿ ಭೇಟಿಯಾಗ್ತಾರೆ. ಒಬ್ಬೊಬ್ಬರದು ಒಂದೊಂದು ರಾಜ್ಯ. ಮೈಸೂರಿನಲ್ಲಿ ಒಂದು ಪ್ರಿಲಿಮಿನರಿ ಮೀಟಿಂಗ್ ಮಾಡ್ತಾರೆ ಕಳೆದ ವರ್ಷ ಜೂನ್ನಲ್ಲಿ. ಅದಕ್ಕಿಂತ ಮುಂಚೆ ಮನೋರಂಜನ್ ಒಂದು ಸಲ ಒಬ್ಬನೇ ಹೋಗಿ ಸಂಸತ್ ಭವನದಲ್ಲಿ ಕಲಾಪ ನಡೆಯುವ ಜಾಗದಲ್ಲಿ, ಲೋಕಸಭಾ ಕಲಾಪ ನಡೆಯುವಲ್ಲಿ ಸೆಕ್ಯೂರಿಟಿ ಹೆಂಗಿದೆ, ಸೆಕ್ಯೂರಿಟಿ ಲ್ಯಾಪ್ಸಸ್ ಏನೇನಿದೆ ಅಂತ ಚೆಕ್ ಮಾಡ್ಕೊಂಡು ಬಂದಿದ್ದ. ಆತ ಗಮನಿಸಿದ ಪ್ರಕಾರ ಶೂ ಒಂದು ಬಿಟ್ಟು ಉಳಿದಿದ್ದೆಲ್ಲ ಚೆಕ್ ಮಾಡ್ತಾರೆ. ಶೂ ಚೆಕ್ ಮಾಡೋದಿಲ್ಲ. ಅದಕ್ಕೆ ಅವನಿಗೆ ಖಚಿತ ಆಗಿತ್ತು ಶೂನಲ್ಲಿ ಏನಾದ್ರು ಬಚ್ಚಿಟ್ಕೊಂಡು ಹೋಗಬಹುದು. ಅದಾದ ಮೇಲೆ ಮೈಸೂರಿಗೆ ಎಷ್ಟು ಜನರನ್ನು ಎಕ್ಸಾಕ್ಟ್ಲಿ ಕರೆದಿದ್ದ ಅಂತ ಗೊತ್ತಿಲ್ಲ. ಸಾಗರ್ ಶರ್ಮಾ ಅಂತೂ ಬಂದಿದ್ದು ನಿಜ. ಜೂನ್ 12ನೇ ತಾರೀಕು ಸಾಗರ್ ಶರ್ಮಾನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಮೈಸೂರು ಅರಮನೆಯ ಫೋಟೋಗಳಿದ್ದಾವೆ. ಇವನು ನಮ್ಮ ಮನೆಗೆ ಬಂದು ಊಟ ಮಾಡಿದ್ದ ಅಂತ ಮನೋರಂಜನ್ ಪೋಷಕರು ಹೇಳ್ತಾ ಇದ್ದಾರೆ. ಊಟ ಮಾಡಿದ್ದ, ಆದರೆ ಸ್ಟೇ ಮಾಡಿರಲಿಲ್ಲ, ನಮ್ಮ ಜೊತೆ ಅಷ್ಟಾಗಿ ಮಾತು ಆಡಿರಲಿಲ್ಲ. ಅದಾದ ಮೇಲೆ ಮನೋರಂಜನ್ ಮತ್ತು ಸಾಗರ್ ಇಬ್ಬರು ಸೇರಿ ಜುಲೈನಲ್ಲೊಮ್ಮೆ ಪಾರ್ಲಿಮೆಂಟಿಗೆ ಹೋಗ್ತಾರೆ. ಇಬ್ಬರು ನೋಡ್ಕೊಂಡು ಬಂದರು ಅನ್ಸುತ್ತೆ ಸೆಕ್ಯೂರಿಟಿ ಲ್ಯಾಪ್ಸಸ್ ಏನೇನಿದೆ. ಅದಾದ ಮೇಲೆ ನೆನ್ನೆ ಹೋಗಿ ಏನು ಮಾಡಬೇಕು ಹಂಗಾಮ ಮಾಡೋದು. ಪಾಸ್ ತೆಗೆದುಕೊಂಡಿದ್ದು ಪ್ರತಾಪ್ ಸಿಂಹ ಕಚೇರಿಯಿಂದ ಸಾಗರ್ ಶರ್ಮಾ ಹೆಸರಿನಲ್ಲಿ. ಈಗ ಬರ್ತಾ ಇರೋ ಮಾಹಿತಿ, ಒಂದು ಪಾಸ್ನಲ್ಲಿ ಇಬ್ಬರನ್ನ ಬಿಡ್ತಾರೆ. ಮನೋರಂಜನ್ ಸ್ಟ್ರೆಸ್ ಮಾಡಿ ಹೇಳ್ದ ಸಾಗರ್ ಶರ್ಮಾ ಹೆಸರಿಗೆ ಪಾಸ್ ಕೊಡಿ ಅಂತ. ಅವನ ಕ್ಯಾಬ್ ಡ್ರೈವರು ಪಾಸ್ ತಗೊಂಡೋಗಿ ಮನೇಲಿ ತೋರ್ಸಕ್ಬೇಕು ಅವನಿಗೆ ಇಲ್ಲಿ ಹೋಗಿದ್ದೆ ಅಂತ ನೆಪ ಹೇಳಿ ಸಾಗರ್ ಶರ್ಮಾ ಹೆಸರಿಗೆ ಪಾಸ್ ಮಾಡಿಸಿಕೊಂಡಿದ್ದ. ಅದನ್ನ ನೀವು ನೋಡ್ತಾ ಇದ್ದೀರಿ. ಮತ್ತೊಮ್ಮೆ ನನ್ನ ಕೊಲೀಗ್ ಪ್ರಶಾಂತ್ ನತ್ತು ಜಾಯ್ನ್ ಆಗಿದೆ. ಪ್ರಶಾಂತ್, ಒಂದು ಪಾಸಿಗೆ ಇಬ್ರು ಅಂತ ಹೇಳ್ತಾ ಇದ್ದಾರೆ. ಮನೋರಂಜನ್ ಏನೋ ಭಾಳ ಸ್ಟ್ರೆಸ್ ಮಾಡಿದ್ನಂತೆ, ಸಾಗರ್ ಶರ್ಮಾ ಹೆಸರಿಗೆ ಕೊಡಿ ಅಂತ. ಅಲ್ಲ, ಈ ವೀಕ್ಷಕರ ಗ್ಯಾಲರಿ ಪಾಸ್ ಏನಿರುತ್ತೆ ಅದು ಪ್ರತ್ಯೇಕವಾಗಿರುತ್ತೆ. ಓಕೆ, ಪ್ರತ್ಯೇಕವಾಗಿ ಎಲ್ಲರ ಪಾಸ್ಗಳನ್ನು ಮಾಡಿಸ್ಲಾಗತ್ತೆ. ಒಂದು ಪಾಸ್ನಲ್ಲಿ ಹೋಗ್ಲಿಕ್ಕೆ ಬರೋಲ್ಲ. ಬರೀ ನೀವು ಪಾರ್ಲಿಮೆಂಟ್ಗೆ ಹೋಗೋದಾದರೆ 1+2 1+3 ಅಂತ ಹಾಕಿ ಕಳಿಸ್ತಾರೆ. ಒಂದು ಪಾಸ್ನಲ್ಲಿ ಹೋಗ್ಬೋದು. ವೀಕ್ಷಕರ ಗ್ಯಾಲರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವೀಕ್ಷಕರ ಗ್ಯಾಲರಿ ಪಾಸ್ ಪ್ರತಿಯೊಬ್ಬರದು ಪ್ರತ್ಯೇಕವಾಗಿ ಮಾಡಲಾಗತ್ತೆ. ಹಿಂದಿನ ದಿನವೇ ನೀವು ಹೆಸರನ್ನು ಕೊಡಬೇಕು. ಯಾರು ಸಂಸದರು ಪಾರ್ಲಿಮೆಂಟ್ರಿ ರಿಸೆಪ್ಷನ್ಗೆ ಸಂಜೆ 3 ಗಂಟೆ 4 ಗಂಟೆ ಅವ್ರದ್ದೊಂದು ಕಟ್ ಆಫ್ ಟೈಮ್ ಇರುತ್ತೆ, ಅದರೊಳಗೆ ಕೊಟ್ಟರೆ ರಾತ್ರಿ ಅಥವಾ ಬೆಳಿಗ್ಗೆ ಅವ್ರ ಪಾಸನ್ನು ಪಾರ್ಲಿಮೆಂಟ್ರಿ ಆಫೀಸ್ನಿಂದಲೇ ಮನೆಗೆ ಕಳಿಸ್ಲಾಗತ್ತೆ. ಯಾಕಂದರೆ ಮನೆ ಎಲ್ಲ ಹತ್ರ ಇರ್ತವೆ, ಸೌತ್ ಅವೆನ್ಯೂ, ನಾರ್ತ್ ಅವೆನ್ಯೂ, ಅಲ್ಲೇ ಮನೆಗಳಿರ್ತವೆ. ಆ ಮನೆಗಳಿಗೆ ಪಾಸ್ಗಳನ್ನು ಕಳಿಸ್ಲಾಗತ್ತೆ. ಇಂಡಿವಿಜುವಲ್ ಪಾಸನ್ನು ವೀಕ್ಷಕರ ಗ್ಯಾಲರಿಗೆ ಕೊಡಲಾಗತ್ತೆ. ಯಾಕಂದರೆ 3-4 ಜನ ಇದ್ದಾಗ ಒಂದೊಂದು ಸಲ ಒಬ್ಬನು ಎದ್ದು ಹೊರಗಡೆ ಬಂದರೆ ವಾಪಸ್ ಬರೋಕ್ಕಾಗಲ್ಲ. ಆ ಕಾರಣದಿಂದ ಇಂಡಿವಿಜುವಲ್ ಪಾಸ್ಗಳನ್ನು ಕೊಡಲಾಗತ್ತೆ. ಪ್ರಶ್ನೆ ಇರ್ತಕ್ಕಂಥದ್ದು ಅಜಿತ್, ಅಂದರೆ ಈ ಪಾಸ್ಗಳನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಈಗ ಮನೋರಂಜನ್ ಏನನ್ನು ಹೇಳಿ ಸಾಗರ್ ಶರ್ಮಾಗೆ ಪಾಸ್ ಕೊಡಿಸಿದ್ದ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಅಂದರೆ ಮನೋರಂಜನ್ ಪ್ರತಾಪ್ ಸಿಂಹ ಅವರ ಆಫೀಸ್ಗೆ ಅಷ್ಟೊಂದು ಹತ್ತಿರ ಹೋಗಿ ಹೇಗೆ ಸಂಪರ್ಕ ಮಾಡಿದ ಅಂತಕ್ಕಂಥದ್ದು, ತಂದೆಯ ಹೆಸರು ಹೇಳಿದ ಅಂತಕ್ಕಂಥದ್ದನ್ನು ಈಗಾಗಲೇ ಹೇಳಲಾಗ್ತಾ ಇದೆ. ಆದರೆ ನಿಶ್ಚಿತವಾಗಿ ಈ ಸಾಗರ್ ಶರ್ಮಾ 29 ವರ್ಷದ ಯುವಕ. ಆತ ಇಷ್ಟು ಒಳಗಡೆ ಹೋಗಬೇಕಾದ್ರೆ ನನಗಿರ್ತಕ್ಕಂಥ ಕೆಲ ಪ್ರಶ್ನೆಗಳು. ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇರ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ನಿಮಗೆ ಒಂದು ಅಂದರೆ ಸಂಘಟನೆಯನ್ನು ಕಟ್ಟಿ, ಯಾಕಂದರೆ ಇದು ಜೈಲು ವಾಸದ ಪರಿಣಾಮ ಕೂಡ ಎಲ್ರಿಗೂ ಗೊತ್ತಿರುತ್ತೆ. ಈಗ ನಾವು ಹೋದಾಗ ಎಷ್ಟು ವರ್ಷ ಜೈಲುವಾಸ ಆಗ್ಬೋದು, ಬಿಡದೇ ಇರ್ಬೋದು, ಜೀವಾವಧಿ ಶಿಕ್ಷೆ ಕೂಡ ಆಗ್ಬೋದು. ಈಗ ಕರೆಕ್ಟ್ ನೀವು ಅದನ್ನು ಅಟ್ಯಾಕ್ ಅಂತ ಮಾಡಿದಾಗ. ಹೀಗಾಗಿ ಆತನನ್ನು ಹೇಗೆ ಮನವೊಲಿಸಿದ್ರು, ಯಾರು ಮನವೊಲಿಸಿದ್ರು, ನನಗೆ ಇದು ಒಂದು ಸ್ವಲ್ಪ ಕಾಂಪ್ರಿಹೆಂಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಒಂದು ಪ್ರಶ್ನೆ ಅಜಿತ್, ನೀವು ದೇಶದ ನಿರುದ್ಯೋಗದ ಸಮಸ್ಯೆಯನ್ನು ಅಲ್ಲಿ ಎತ್ತೋದೇ ಆಗಿದ್ದರೆ
ಹಾಂ, ನೀವು ಸ್ಮೋಕ್ ಬಾಂಬ್ ಯಾಕೆ ತೆಗೆದುಕೊಂಡು ಹೋಗ್ತಿದ್ರು? ಎಸ್, ಒಂದು 20 ಕರಪತ್ರಗಳನ್ನು ನೀವು ಸಾಕ್ಸ್ನ ಸೈಜ್ನಲ್ಲಿ ಕೆಳಗೆ ಮಡಚಿ ತೊಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇತ್ತು. ಹೌದು ಅಲ್ವಾ? ನಿಮ್ಗೆ ಯಾವುದೋ ಒಂದು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ವಿಷಯ ಇದ್ದರೆ, ನಿಮಗೆ ದೇಶದ ಗಮನವನ್ನು ಯಾವುದೋ ಒಂದು ರೈತರ ಸಮಸ್ಯೆನೋ ಮಣಿಪುರ ದಾಳಿಯೋ ಎದುರಿಸೋದೇ ಇದ್ದರೆ, ಒಂದು ಪ್ರತಿಭಟನೆಗಳನ್ನು ಮಾಡಲಿಕ್ಕೆ ಬೇರೆ ಬೇರೆ ದಾರಿ ಇವೆ, ಇದು ಪ್ರತಿಭಟನೆಯ ದಾರಿ ಅಂತ ನಾನು ಒಪ್ಪಲ್ಲ. ಆದರೆ ನೀವು ಒಳಗಡೆ ಹೋಗೋದೇ ಇದ್ದರೆ ಅದನ್ನು ಡಿಸೆಂಬರ್ 13ಕ್ಕೆ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಈ ಪ್ರಶ್ನೆ ಉತ್ತರ ಸಿಗಬೇಕಾಗತ್ತೆ. ಈಗ ಭಾರತವನ್ನು ಪ್ರೀತಿಸುವ ಅಥವಾ ಭಾರತದ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಳ್ಳುವ ಅಥವಾ ಭಾರತದಲ್ಲಿ ಯಾವುದೋ ಒಂದು ಸಮಸ್ಯೆ ಇದೆ ಸರ್ಕಾರಕ್ಕೆ ಗಮನಕ್ಕೆ ತರಬೇಕು, ಸರ್ಕಾರ ಇದು ನಮ್ಮ ಮಾತು ಕೇಳ್ತಾ ಇಲ್ಲ ಅನ್ನುವ ವ್ಯಕ್ತಿ ಮತ್ತು ಸಂಘಟನೆಗಳು ಕೂಡ ಡಿಸೆಂಬರ್ 13 ಆಯ್ಕೆ ಮಾಡ್ಕೊಳ್ಳಲ್ಲ. ಎಸ್ ಎಸ್ ಆ್ಯಂಡ್ ಸೇಮ್ ಟೈಮ್ 11:40 2001 ಡಿಸೆಂಬರ್ 13 5 ಯುವಕರು ಅಂಬಾಸಡರ್ ಕಾರ್ನಲ್ಲಿ ಒಳಗೆ ಬಂದಿದ್ದರು. ಹೌದು, ಅಂಬಾಸಡರ್ ಕಾರ್ನಲ್ಲಿ ಹೋಮ್ ಮಿನಿಸ್ಟರ್ ನಕಲಿ ಸ್ಟಿಕ್ಕರ್ ಅಂಟಿಸ್ಕೊಂಡು ಪಾಸ್ ಅಂಟಿಸ್ಕೊಂಡು ಒಳಗೆ ಬಂದಿದ್ರು. ಬಿಡಿ, 2001 ಇಷ್ಟೊಂದು ಭದ್ರತೆಯ ಸಂದರ್ಭಗಳು ಇರಲಿಲ್ಲ. ಆದರೆ ಈಗ ಅದೇ ದಿನವನ್ನು ಅದೇ ಸಮಯವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು? ನನಗೊಂದೊಂದು ಸಲ ಅಂದರೆ ನನ್ನ ಡೌಟ್ ಇರ್ತಕ್ಕಂಥದ್ದು, ಇಟ್ಸ್ ಅ ಲೇಮ್ಯಾನ್ ಡೌಟ್ ಅಜಿತ್, ಇದೆಲ್ಲವೂ ಪ್ರೀ ಪ್ಲ್ಯಾಂಡ್ ಇದೆ. ಓಕೆ, ಅವರು ಮನೆಗೆ ಹೋಗ್ತಾರೆ ಗುರುಗ್ರಾಮ್ಗೆ, ಭಗತ್ ಸಿಂಗ್ ಪುಸ್ತಕ ಅಲ್ಲಿ ಸಿಗುತ್ತೆ. ಅವ್ರ ಬ್ಯಾಗ್ನಲ್ಲಿ ಪೊಲೀಸರು ತೆಗೆದಾಗ ಫಸ್ಟ್ ಸಿಗೋದೇ ಭಗತ್ ಸಿಂಗ್ನ ಪುಸ್ತಕ. ನಂಬರ್ 1. ನಂಬರ್ 2, ಭಗತ್ ಸಿಂಗ್ ಪ್ರೇಮಿಗಳ ಸಂಘನೋ ಯಾವುದೋ ಒಂದು ಗ್ರೂಪನ್ನು ಮುಂದೆ ತೋರಿಸ್ಲಾಗ್ತಾ ಇದೆ. ಅಂದರೆ ದೀಸ್ ಪೀಪಲ್ ಆರ್ ವೆರಿ ಸೀಸನ್ಡ್ ಪ್ರೊಟೆಸ್ಟರ್ಸ್. ಪ್ರೊಟೆಸ್ಟರ್ಸು ಅಥವಾ ಯಾವುದೋ ಸಂಘಟನೆ ಜೊತೆ ಅವ್ರ ಲಿಂಕ್ ಇದೆ, ಅದನ್ನು ತೋರಿಸದೆ ಇನ್ನೊಂದು ಮುಖವನ್ನು ತೋರಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಅಜಿತ್, ಐ ಡೋಂಟ್ ಹ್ಯಾವ್ ಎನಿ ಇನ್ಫಾರ್ಮೇಷನ್. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಗೊತ್ತಾ? ಹೇಳಿ. ತುಂಬ ಏನೋ ಕೆಲಸ ಇಲ್ಲದೆ ಇರುವಂಥವರು, ಖರ್ಚಿಗೆ ಕಾಸು ಇರುವಂಥವರು ರಾತ್ರಿ ಕೂತ್ಕೊಂಡು ಗಾಂಜಾ ಸೇರಿದಾಗ ಇಂಥ ಯೋಚನೆಗಳು ಬರ್ತಿರ್ತವೆ. ಅವನು ಇಂಪ್ಲಿಮೆಂಟ್ ಮಾಡೋದು ಅಪರೂಪ ಇವ್ರು ಮಾಡಿದ್ದಾರೆ ಅಂತ. ನಶೆಯಲ್ಲಿದ್ದಾಗಿನ ಯೋಚನೆಗಳು ಏನೋ ಒಂದು ಎಲ್ಲರ ಗಮನ ಸೆಳೆಯುವಂಥದ್ದು ಏನೋ ಮಾಡಬೇಕು ಅನ್ನೋ ಥರದ್ದು. ಅಜಿತ್, ದೇ ಹ್ಯಾವ್ ಗಾನ್ ಅ ಸ್ಟೆಪ್ ಅಹೆಡ್ ಅನ್ಸುತ್ತೆ ನನಗೆ. ಬಟ್ ಅಜಿತ್, ಆತ ಕೂಡ ಡಿಸೆಂಬರ್ 13 ಆಯ್ಕೆ ಮಾಡ್ಕೊಳ್ಳೋದು. ಎಸ್, ಎಕ್ಸಾಕ್ಟ್ಲಿ. ನೀವು ಹೇಳಿದ ಅನೇಕ ಪ್ರತಿಭಟನೆಗಳನ್ನು ನಾನು ಹತ್ತಿರದಿಂದ ನೋಡಿದ್ದೀನಿ. ಆದರೆ ಆತ ಡಿಸೆಂಬರ್ 13 ಆಯ್ಕೆ ಮಾಡ್ಕೊಳ್ಳಲ್ಲ. ಕರೆಕ್ಟ್. ಡಿಸೆಂಬರ್ 13 ಆಯ್ಕೆ ಮಾಡ್ಕೊಳ್ಬೇಕು. ನೋಡಿ, ಯಾವುದೇ ಪ್ರಜಾಪ್ರಭುತ್ವವನ್ನು ಒಪ್ಪಿಕೊಳ್ಳುವ, ಸರ್ಕಾರ ಕಿವಿ ಕೇಳ್ತಾ ಇಲ್ಲ, ಕಣ್ಣು ಕುರುಡಾಗಿದೆ ಅನ್ನುವ ಸಂಘಟನೆಗಳು ಕೂಡ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾರೆ. ಸರಿಯಪ್ಪ, ಇದು ಅತಿರೇಕ ಅಂತ ನಮಗೆ ಅನ್ನಿಸ್ತಾ ಇದೆ. ಯಾವುದೋ ಒಂದು, ಈಗ ಕೃಷಿ ಕಾಯ್ದೆಯ ವಿರುದ್ಧ ಇಂಥ ಪ್ರತಿಭಟನೆ ನಡೆದಿದ್ರೆ ನಾವು ಇದನ್ನು ಬೇರೆ ಆ್ಯಂಗಲ್ನಿಂದ ನೋಡ್ತಾ ಇರಲಿಲ್ಲ. ನೀವು ಹೇಳಿದಾಗೆ ಕರಪತ್ರಗಳನ್ನು ಇಟ್ಕೊಂಡು ಹೋಗಿ ಮೇಲಿನಿಂದ ಎಸೆದಿದ್ರೆ ಇಷ್ಟೊತ್ತಾಗಲೇ ಸ್ವಲ್ಪ ಪಾಸಿಟಿವ್ ಮಾತುಗಳು ಬರ್ತಾ ಇತ್ತಾನೆ ಇವ್ರ ಬಗ್ಗೆ. ಆದರೆ ಇಲ್ಲಿ 13 ಡಿಸೆಂಬರ್ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಸ್ಮೋಕ್ ಬಾಂಬ್ ಎಸೆಯೋದರ ಅರ್ಥ ಏನು ಅಜಿತ್? ಎಸ್ ಸ್ಮೋಕ್ ಬಾಂಬ್ ಎಸೆಯುವುದರ ಅರ್ಥ ಏನು? ಮತ್ತು ಇಡೀ ಪ್ರತಿಭಟನೆಯ ಸಂದರ್ಭದಲ್ಲಿ ನೋಡಿ, ಅದು ಗೊತ್ತಿರಲಿಲ್ವಾ ನೀಲಂ ಆಜಾದ್ಗೆ? ಅಲ್ಲಿ ಮೀಡಿಯಾಗಳು ಬರ್ತವೆ, ಮೀಡಿಯಾ ಎದುರುಗಡೆ ಈ ಏನದು ಸರ್ವಾಧಿಕಾರಿ ನಹಿ ಚಲೇಗಾ, ತಾನಾಶಾಹಿ ನಹಿ ಚಲೇಗಿ ಅಂತಕ್ಕಂಥ ಘೋಷಣೆ. ಸಿ, ದಿಸ್ ಇಸ್ ಪ್ಲೇಯಿಂಗ್ ಟು ದ ಗ್ಯಾಲರಿ ಆಲ್ಸೋ. ಬಟ್ ಇದರ ಹಿಂದೆ ಏನಿದೆ ಅದು ಅರ್ಥ ಆಗಬೇಕಾಗಿರ್ತಕ್ಕಂಥ. ಐ ಆಮ್ ನಾಟ್ ರೀಡಿಂಗ್ ಟೂ ಮಚ್ ಇನ್ ಟು ಇಟ್. ಆದರೆ 13 ಡಿಸೆಂಬರ್ ಯಾಕೆ ಆಯ್ಕೆ ಮಾಡಿಕೊಂಡ್ರು? ಮತ್ತು ಈ ಮನೋರಂಜನ್ ಆಯ್ತಪ್ಪ, ನಿಮಗೆ ಆತ ಕಾಲೇಜ್ ಡ್ರಾಪ್ ಔಟ್ 10-12 ವರ್ಷಗಳಿಂದ ಏನು ಮಾಡ್ತಾ ಇದ್ದ? ಕರೆಕ್ಟ್. ಆಮೇಲೆ ನೀವು ಶ್ರೀಮಂತರ ಹುಡುಗರು ಸುಮ್ಮನೆ ತಲೆ ಕೆಟ್ಟು ಮಾಡಿಲ್ಲ. ನಾವು ಸಾಕೇತ್ ರಾಜನ ಸ್ಟೋರಿ ಹಿಸ್ಟ್ರಿಯನ್ನು ಕೂಡ ಹಿಂದೆ ನೋಡಿದ್ದೀವಿ. ಎಲ್ಲೋ ಒಂದು ಕಡೆ ಐಡಿಯಾಲಜಿ ಕಾರಣದಿಂದ ಬ್ರೈನ್ ವಾಶ್ ಆಗಿ ಕೂಡ ಅನೇಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾರೆ. ಆದರೆ ಇಲ್ಲಿ ಇದರ ಮೋಟಿವ್, ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ. ವಾಟ್ ಈಸ್ ದ ಮೆಸೇಜ್ ಹ್ಯಾಸ್ ಗಾನ್ ಅಜಿತ್? ಇಡೀ ನಿನ್ನೆಯ ಘಟನೆಯಿಂದ ಮೆಸೇಜ್ ಏನು? ಇಂಡಿಯನ್ ಪಾರ್ಲಿಮೆಂಟ್ ಈಸ್ ವಲ್ನರೇಬಲ್. ಕರೆಕ್ಟ್. ಅದೇ ತಾನೇ ಮೆಸೇಜು. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.